ನನ್ನ ಮಗಳಿಗೆ ಏನ್ ಖುಷಿ ಇವತ್ತು ಅಮ್ಮಂಗೆ ಹೊಟ್ಟೆ ಉದಿಸ್ತಾ ಇದ್ದಾಳೆ. ಏನು ಇಲ್ದಲೆ ಉಪವಾಸ ಇರೋದು ಉಪವಾಸ ಅಲ್ಲ ಅಂತೆ, ಇದ್ದು ಉಪವಾಸ ಇರ್ಬೇಕು. ಬಟ್ ಇಲ್ಲಿ ನಾನು ಬೆಂಗಳೂರಲ್ಲಿ ರೋಡ್ ಸೈಡ್ ತಿನ್ನಕ್ ಸ್ವಲ್ಪ ಕಷ್ಟ, ಒಂದ್ ಸ್ವಲ್ಪ ಹಿಂಸೆ ಅನಿಸ್ತಾ ಇರುತ್ತೆ. ನಮ್ಗೆ ಡೈಲಿ ಸಂಜೆ ಇಷ್ಟು ಗಂಟೆಗೆ ಅಂತ ಬಜ್ಜಿ ಬಿಡ್ತಾ ಕೂತ್ಕೋಬೇಕು, ಚೆನ್ನಾಗಿ ವ್ಯಾಪಾರ ಆಗುತ್ತೆ. ನೋಡಿ ಇವಾಗ ನಮ್ಮ ಭುವನ್ ಫೋನ್ ಮಾಡಿದ್ದ. ನಮ್ಮ ಭುವನ್ ನನ್ನ ಮಗಳು ಮಾತಾಡಿದ್ರು, ಅರ್ಧ ಗಂಟೆ ಮಾತಾಡಿದ್ರು. ಏನ್ ಮಾತಾಡಿದ್ರು? ಬರೀ ಕಣ್ಣರ ವಿಷಯನೇ ಮಾತಾಡಿದ್ರು. ಪಾಪ ಮಕ್ಳೇ ಕಣ್ಣರ ವಿಷಯ ಮಾತಾಡ್ತಾರೆ ಅಂದ್ಮೇಲೆ ಏನ್ ದೊಡ್ಡವ್ರು ನಾವು ಮಾತಾಡ್ದಲ್ಲೇ ಇರ್ತೀವ. ಈ ಫೋನ್ ಅಲ್ಲಿ ಚಿಕ್ಕದೊಂದು ವಿಡಿಯೋ ಮಾಡೋಣ ಅಂತ ಹಾಕಿದ್ದೆ. ಯಾರೋ ಒಬ್ರು ನಮ್ಮ ಇಂಡಿಯಾದ ಬಗ್ಗೆ ಹಿಂಗೆ ಕೆಟ್ಟ ಕಂಟ್ರಿ ಅಂತ ಹಾಕಿದ್ದಾರೆ. ಆ ವಿಡಿಯೋಗಳಲ್ಲೆಲ್ಲ ಚಪ್ಪಳ ಹೊಡ್ತಾ ಕೂತಿದ್ದಾರೆ, ರಿಲಿಜಿಯನ್ಸ್ ಅಂತೆ. ಅವ್ರಿಗೇನ್ ಪ್ರಾಬ್ಲಮ್? ನನ್ನ ಇಷ್ಟ, ನನಗಿಷ್ಟ ಇರೋದ್ ಮಾಡ್ತೀನಿ, ಅವ್ರಿಗೇನ್ ಪ್ರಾಬ್ಲಮ್? ನಮಸ್ಕಾರ. ಇವತ್ತು ಆರೆಂಜ್ ಕಲರ್ ಡ್ರೆಸ್ ಹಾಕಿದ್ದೀನಿ, ಅಂದ್ರೆ ಜಾವ್ಯ ಅಲಂಕಾರಕ್ಕೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ಚೆನ್ನಾಗಿದೆ, ಕಾಂಬಿನೇಷನ್. ಮತ್ತೆ ತುಂಬಾ ಜನ 3 ಪೀಸ್ ಸೆಟ್ಟೇ ಕೇಳೋದು ನನ್ನ ಹತ್ರ. ಸೊ ಹಾಗಾಗಿ ಮತ್ತೆ ವೇಲ್ ಎಷ್ಟು ದೊಡ್ಡದಿದೆ ಗೊತ್ತಾ, ಎಷ್ಟು ಸಾಫ್ಟ್ ಇದೆ. ಬನ್ನಿ, ತುಂಬಾ ಮಳೆ ಬರೋ ತರ ಬೇರೆ ಆಗಿದೆ, ಬೇರೆ ಬೇರೆ ಬಟ್ಟೆ ಹಾಕೊಂಡು ವಿಡಿಯೋ ಶೂಟ್ ಮಾಡಬೇಕು. ತುಂಬಾ ಜನ ಹೇಳ್ತಾ ಇದ್ದಾರೆ ಈಗ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಈ ಜುಲೈ ತಿಂಗಳಲ್ಲಿ ಏನೋ ಆಫರ್ ನೋಡಿದ್ದೆ KFCಲಿ, ಅಂದ್ರೆ ಏನೋ ಆನಿವರ್ಸರಿ ಏನೋ ಅನ್ಸುತ್ತೆ. ಸೊ ಎವ್ರಿ ಫ್ರೈಡೆ ಏನೋ ಆಫರ್ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನನಗೆ ಗೊತ್ತಾಗಿದ್ದೆ ಈ 3ನೇ ಶುಕ್ರವಾರ ಗೊತ್ತಾಯ್ತು. ಇವತ್ತೊಂದಿನ, ಇನ್ನ ಮುಂದಿನ ಶುಕ್ರವಾರ 2 ದಿನ ನಮಗೆ. ಸೊ ಈ KFCಲಿ ಏನಾದ್ರು ತರಿಸಬೇಕು, ಬೈ 1 get 1 ಇದೆ ಅಂತ. ಇದು ಸೆಕೆಂಡ್ ಔಟ್ಫಿಟ್, ತುಂಬಾನೇ ಕಂಫರ್ಟಬಲ್ ಆಗಿದೆ. ಇದ್ರದ್ದು ಫುಲ್ ಡೀಟೇಲ್ ನಾನು ಜಾವ್ಯ ಅಲಂಕಾರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇದು ಪ್ರೈಸ್ ಆಗಿರ್ಬೋದು ಅಥವಾ ಸೈಜಸ್ ಯಾವ್ದೆಲ್ಲ ಇದೆ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಚೆಕ್ ಮಾಡ್ಬೋದು. ಇಂಟ್ರೆಸ್ಟ್ ಇದ್ದವರು ಜಾವ್ಯ ಅಲಂಕಾರ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಇವತ್ತು ನಾನು ನಾನ್ ವೆಜ್ ತಿನ್ನಲ್ಲ, ನನ್ನ ಮಗಳು ನೋಡಿ ತರಿಸ್ಕೊಂಡು ಆಫರ್ ಫ್ರೈಡೇನೇ ಇಡಬೇಕಾಗಿತ್ತಾ? ಇದು KFC ಅಲ್ಲ ಮಗಳೇ, 5 ಸ್ಟಾರ್. ಯಾಕಂದ್ರೆ KFC ಇವತ್ತೇನೋ ಆಫರ್ ಇತ್ತು, ಫ್ರೈಡೆ ತಗೊಳ್ಳೋಣ ಅಂತ ಅನ್ಕೊಂಡು. ಬಟ್ ನಮಗೆ ಇಲ್ಲಿಗೆ ಸಿಗ್ಲಿಲ್ಲ. ಹಾಗಾಗಿ ಪಾಪ ಬೆಳಗ್ಗೆಯಿಂದ ಮಗಳಿಗೆ ಆಸೆ ಮಾಡಿದ್ನಲ್ಲ ಅಂತ ಹೇಳಿ ಏನೋ ಒಂದು ತರಿಸ್ಕೊಟ್ಟೆ. ನಾವು ತಾನೇ 6 ಗಂಟೆಗೆ ತರಿಸಿದ್ವು, 9 ಗಂಟೆಗೆ ಬರೋದ. ತಿನ್ನು ಒಂಚೂರು ನೋಡ್ತೀನಿ ನಾನು. ಈಗ ಏನೇನಿದೆ ತೆಗಿ. ಕಾರ್ನ್ ಎಲ್ಲ ಬಿದ್ದೋಯ್ತಾ? ನನ್ನ ಮಗಳಿಗೆ ಏನ್ ಖುಷಿ ಇವತ್ತು ಅಮ್ಮಂಗೆ ಹೊಟ್ಟೆ ಉದಿಸ್ತಾ ಇದ್ದಾಳೆ ಅಲ್ವಾ ಮಗಳು? ಚೆನ್ನಾಗಿದ್ಯಾ? ಕೊಡು, ಒಂದಿಟ್ಟು ನಾಳೆಗೆ ತಿನ್ಕೊಂತೀನಿ. ಎಷ್ಟು ಇಟ್ಲು ನೋಡಿ ನನ್ನ ತಟ್ಟೆ. ನಾನೀಗ ಹೋಗಿ ಪಾನಿಪುರಿ ತಿನ್ಕೊಂಡ್ಬರ್ತೀನಿ. ಒಂದ್ ಹಾಕು ಮಗಳು, ಸಾಕು. ನಿನಗ್ ಬೇಡವಾ? ಒಂದು ಅಂದ್ರೆ ಎಲ್ಲ ತಟ್ಕೊಂತಾನೆ ಇದ್ದಾನೆ. ಫಿಂಗರ್ಸ್ ಅವ್ರು ತಿಂದಿರೋದು ಇದು? ನಾನ್ ತಿಂದಿದ್ದು ಈಗ. ಅದ್ಯಾವ ಇದ್ರಲ್ಲಿ ತಿಂದ ಮಗಳು? ಬರ್ಗರ್ ಅಲ್ಲ ಕೊಟ್ಟಿದ್ದಾರೆ. ಏನ್ ಗಮ್ಮಂತ ಇದೆ ಗೊತ್ತಾ? ಏನು ಇಲ್ದಲೆ ಉಪವಾಸ ಇರೋದು ಉಪವಾಸ ಅಲ್ಲ ಅಂತೆ, ಇದ್ದು ಉಪವಾಸ ಇರ್ಬೇಕು. ಸೊ ನೋಡ್ಕೊಂಡು ಉಪವಾಸ ಇರ್ತೀನಿ. ಏನು ಬರೀ ಕೊಟ್ಟಿದ್ದಾರೆ ಅಮ್ಮ, ಬರೀ ಇವೆ. ಇದೇನು ಮಗಳು? ಓಕೆನಾ? ಇನ್ನೇನು ಮಾಡೋದು, ಮಾಡಿದ್ರೆ ತಿನ್ಬೇಕು ಅಂದಿರೋದು. ನನ್ನ ಮಗಳಿಗೆ ತರಿಸ್ಕೊಟ್ನ ಚಿಕನ್ನ, ನನಗೂ ಯಾಕೋ ಆಸೆ ಆಗ್ತಾ ಇತ್ತು. ಹಾಗಾಗಿ ಇಲ್ಲೇನೆ ಮಸಾಲೆ ಪುರಿ ಇರುತ್ತೆ. ಸೊ ಅಲ್ಲೋಗಿ ತಿನ್ಕೊಂಡ್ಬಿಟ್ಟು ಬಂದೆ ಈಗಷ್ಟೇ. ಓಕೆ ಬಟ್ ನಮ್ಮ ಹಾಸನ್ ಟೇಸ್ಟ್ ಸಿಗಲ್ಲ, ಹಾಗಾಗಿ ಒಂದೊಂದೇ ಪ್ಲೇಟ್. ನಮ್ಮ ಹಾಸನ್ ಟೇಸ್ಟ್ ಸಿಕ್ಬಿಟ್ಟಿದ್ರೆ ಎಲ್ಲನೂ ಒಂದೊಂದು ಟ್ರೈ ಮಾಡ್ತಾ ಇದ್ದೆ. ಓಕೆ, ಇವಾಗ ಇಲ್ಲಿ ಪಾನಿಪುರಿ ಇಲ್ಲಿ ಚೆನ್ನಾಗಿ ಸಿಗುತ್ತೆ. ಈಗ ಒಂದು 3 days ಇಲ್ಲಿ ಇದಾಕಿರ್ತಾರೆ ಕ್ಲಬ್ ಹೌಸಲ್ಲಿ. ಅವಾಗ ನೆನ್ನೆ ಒಂದು ಯಾವುದೋ ಒಂದು ಪಾನಿದು ತಿಂದೆ, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಇಲ್ಲಿ ನಮ್ಮಷ್ಟು ಅಲ್ಲಿ ಪಾನಿಪುರಿ ನಾನು ಅಲ್ಲಾಗಿದ್ರೆ ದಿನ ತಿಂತಿದ್ದೆ. ಹಾಸನಲ್ಲಿ ಇದ್ದಿದ್ರೆ ಅಟ್ಲೀಸ್ಟ್ 2 ದಿನಕ್ಕೊಂದ್ಸರಿ ಏನಾದರೂ ತಿಂತೇನೆ. ಅಷ್ಟಿಷ್ಟ ನನಗೆ ಪಾನಿಪುರಿ, ಮಸಾಲೆ ಪುರಿ, ಗೋಬಿ ಎಲ್ಲ. ಬಟ್ ಇಲ್ಲಿ ನಾನು ಬೆಂಗಳೂರಲ್ಲಿ ರೋಡ್ ಸೈಡ್ ತಿನ್ನಕ್ಕೆ ಸ್ವಲ್ಪ ಕಷ್ಟ, ಒಂದು ಸ್ವಲ್ಪ ಹಿಂಸೆ ಅನಿಸ್ತಾ ಇರುತ್ತೆ. ನಮಗೆ ಇಲ್ಲಿ ಇನ್ನೂ ಅಡ್ಜಸ್ಟ್ ಆಗಿಲ್ಲಲ್ಲ, ಹಾಗಾಗಿ. ಬಟ್ ಹಂಗೆ ತಿಂದು ನಾನು ಹಾಸನಲ್ಲೇ ಅವೆಲ್ಲ ತಿನ್ಕೊಂಡ್ಬಿಟ್ಟು ಬರ್ಬೇಕು. ಇಲ್ಲಿ ಬಂದು ತಿನ್ನಲ್ಲ. ನಾನು ನಿನ್ನೆ ನೋಡಿದ್ನಲ್ಲ, ಆಕ್ಚುಲಿ ಅಲ್ಲಿ ಎಲ್ಲಾ ತರದ ಸ್ಟಾಲ್ ಹಾಕಿದ್ದಾರೆ. ಡ್ರೆಸ್ ಆಗಿರ್ಬೋದು, ಸ್ಯಾರಿ, ಸ್ಲಿಪ್ಪರ್ಸ್, ಮತ್ತೆ ಕಾರ್ಪೆಟ್, ಅದು ಇದು ಎಲ್ಲ ತರದ್ದು ಹಾಕಿದ್ದಾರೆ. ಬಟ್ ತುಂಬಾ ಜನ ಮುತ್ತಿಗೆ ಹಾಕಿದ್ದು ಊಟ ತಿಂಡಿ ಫುಡ್ ಐಟಮ್ಸ್ಗೇನೆ. ಅಂದ್ರೆ ಬಜ್ಜಿ, ಬೋಂಡ, ಪಟಾಟೋದು, ಮತ್ತೆ ಪಾನಿಪುರಿ. ಬಜ್ಜಿ ಬೋಂಡ ಏನ್ ಚೆನ್ನಾಗಿರಲಿಲ್ಲ, ಸ್ಟಾಕ್ ತಗೊಂಡು ಇಟ್ಕೊಂಡಿರ್ತಾರೆ ಇಲ್ಲಿ ಮುಂಚೆನೆ ಮಾಡಿ. ಬಟ್ ಅಷ್ಟು ಫ್ರೆಶ್ ಅನ್ಸಲ್ಲ, ತಣ್ಣಗಿರುತ್ತೆ. ಆದ್ರೂ ಕೂಡ ಅದನ್ನೇ ಎಷ್ಟು ಚೆನ್ನಾಗಿ ಕುತ್ಕೊಂಡು ತಿಂತಿದ್ರು ಗೊತ್ತಾ. ನಂಗೆ ಅಂದಿಷ್ಟೆಲ್ಲ ಅವಾಗ ಬಿಸಿ ಇದ್ರೆ ಚಂದ. ಸೊ ಹಾಗಾಗಿ ನಾನು ಡೈಲಿ ಸಂಜೆ ಇಷ್ಟು ಗಂಟೆಗೆ ಅಂತ ಬಜ್ಜಿ ಬಿಡ್ತಾ ಕೂತ್ಕೋಬೇಕು, ಚೆನ್ನಾಗಿ ವ್ಯಾಪಾರ ಆಗುತ್ತೆ. ನೋಡೋಣ, ಅದನ್ನು ಟ್ರೈ ಮಾಡ್ತೀನಿ. ನಿನ್ನೆ ರುಚಿ ಕಂಡಿಡ್ಕೊಂಡ್ಬಿಟ್ಟಿದ್ದೆ, ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಹೆಂಗಿದ್ರೆ ನಾನು ಪಾನಿಪುರಿ ತಿನ್ನಕ್ಕೆ, ಗೋಬಿ ತಿನ್ನಕ್ಕೆ ಹೊರಗಡೆ ಹೋಗಲ್ಲ. ಸೊ ಹೇಗಿದ್ರೆ ಇಲ್ಲಿ ಬಂದಿದೆಯಲ್ಲ, ಇದ್ದಷ್ಟು ದಿನ 3 days ಇರುತ್ತೆ. ಅಷ್ಟು ದಿನ ಬಂದು ಪಾನಿಪುರಿ ತಿನ್ನೋಣ ಅನ್ಕೊಂಡು ಇವತ್ತು ಕೂಡ ಬಂದಿದ್ದೀನಿ. ರಾಜವಾಡಿ ಸಕ್ಕದಾಗೈತಿ. ಇವತ್ತು ಫುಲ್ ಇದನ್ನೇ ತಗೊಂಡೆ, 7 ಪೀಸು. ನಿನ್ನೆ ಎಲ್ಲ ಥರದ್ದು ಟೇಸ್ಟ್ ನೋಡ್ಕೊಂಡಿದ್ದೆ. ಅವಾಗ ನೆನ್ನೆನೂ 2 ಸರಿ ತಗೊಂಡೆ, ಇವತ್ತು ತಗೊಂಡೆ. ನಾಳೆ ಮಗಳು ಕರ್ಕೊಂಡು ಏನಾದರೂ ಬರಬೇಕು. ನೋಡಿ ಇವಾಗ ನಮ್ಮ ಭುವನ್ ಫೋನ್ ಮಾಡಿದ್ದ. ನಮ್ಮ ಭುವನ್ ನನ್ನ ಮಗಳು ಮಾತಾಡಿದ್ರು, ಅರ್ಧ ಗಂಟೆ ಮಾತಾಡಿದ್ರು. ಏನ್ ಮಾತಾಡಿದ್ರು? ಬರೀ ಕಣ್ಣರ ವಿಷಯನೇ ಮಾತಾಡಿದ್ರು. ಪಾಪ ಮಕ್ಳೇ ಕಣ್ಣರ ವಿಷಯ ಮಾತಾಡ್ತಾರೆ ಅಂದ್ಮೇಲೆ ಏನ್ ದೊಡ್ಡವ್ರು ನಾವು ಮಾತಾಡ್ದಲ್ಲೇ ಇರ್ತೀವ. ಏನಿರುತ್ತೆ, ಇವಳು ಫ್ರೆಂಡ್ಸ್ ಬಗ್ಗೆ ಹೇಳ್ಕೊಳ್ಳೋದು, ಅವ್ನ ಫ್ರೆಂಡ್ಸ್ ಬಗ್ಗೆ ಹೇಳ್ಕೊಳ್ಳೋದು, ಆಮೇಲೆ ಇನ್ನೂ ಏನೇನೋ ಕೇಳೋದು.
ಹೌದಾ, ಇನ್ನೇನ್ ನಿಮ್ ಸ್ಕೂಲಲ್ಲಿ ಘಟನೆಗಳು ನಡೆದಿದೆ ಅಂತ ಅವನು, ಇವಳು ಇನ್ನೇನ್ ನಿಮ್ಮ ಸ್ಕೂಲಲ್ಲಿ ವಿಶೇಷ ಅಂತ ಕೇಳೋದು. ಆಮೇಲೆ ನಮ್ ಭುವನಿಗೆ ನನಗೆ ಯಾರಾದ್ರೂ ಇವಳು ನಮ್ ಸ್ಕೂಲಲ್ಲಿ ಬೈತಾರೆ ಕಣು, ತುಂಬಾ ಬೈತಾರೆ ಅಂತ ಏನು ಹೇಳ್ತಾ ಇದ್ಲ. ಅದಕ್ಕೆ ಅವನು ನಾನು ಒಂದ್ಸರಿ ಸ್ಕೂಲಿಗೆ ಬರ್ಬೇಕು ಕಣೆ, ನನಗೆ ಯಾರಿಗಾದ್ರೂ ಒಬ್ರಿಗೆ ಸರಿಯಾಗಿ ಬೈಯಂಗ್ ಆಗ್ಬಿಟ್ಟಿತ್ತೆ ಕಣೆ ಅಂತ ಇದ್ದ. ಅದಕ್ಕೆ ಇವಳನ್ನು ನಿನ್ ತಂಗಿ ತೇಜಿಗೆ ಬೈಯು ಅಂತ. ಅವಳು ಏನು ಕಿತಾಪತಿನೇ ಮಾಡಲ್ಲ ಕಣೆ, ಸುಮ್ನೆ ನಾನು ಯಾಕೆ ಬೈಲಿ, ನನಗೆ ಸರಿಯಾಗಿ ಬೈಯರ್ ಸಿಗ್ಬೇಕು ಅಂದ್ರೆ ಅವನಿಗೆ ಜಗಳ ಮಾಡೋಕ್ ಖುಷಿ ಅನ್ಸುತ್ತೆ. ಅಂದ್ರೆ ಅವ್ನ ಜೊತೆ ಯಾರು ಜಗಳಕ್ಕೆ ಹೋಗ್ಬೇಕು, ಅವ್ನ್ ಜಗಳ ಮಾಡ್ಬೇಕು. ನಮ್ಮ ಹುಡುಗ ಸ್ಟ್ರಾಂಗ್, ಇಷ್ಟಪ್ಪ ಇತ್ಕೊಂಡೆ ಅಷ್ಟು ಸ್ಟ್ರಾಂಗ್ ಆಗಿ ಆಡ್ತಾನೆ. ಆಮೇಲೆ ಮೆಲ್ಲಕ್ಕೂ ಏನೋ ಮನೆಯಿಂದ ಹೊರಗಡೆ ಬಂದು ಮಾತಾಡ್ತಿದ್ದ. ಈಗ ರಾತ್ರಿ 8:30 9 ಗಂಟೆ. ಏನು ಗೊತ್ತಾ ಮನೆ, ನಾನು ಒಬ್ನಿಗೆ ಹೆಂಗ್ ಬೈದಿದ್ದೀನಿ ಗೊತ್ತೋ, ಸಿಟ್ಟು ಎಷ್ಟು ಬಂತು ಗೊತ್ತೀನಿ, ಕೆಟ್ಟದಾಗ ಬೈದ್ ಬಿಟ್ಟಿದೀನಿ. ಮತ್ತೆ ಅವನ್ನ ತಡಿಯಕ್ಕೆ ನಾನು ಓಡೋ ಕರಿತಿದೀನಿ, ಬರ್ತಾ ಇಲ್ಲ ಅವನು ಹೋಗಿ ಕಂಪ್ಲೇಂಟ್ ಮಾಡಕಂತೆ. ಅವ್ನು ಬೈಸ್ಕೊಂಡಲ್ಲ ಅವನು, ಅದಕ್ಕೇನೆ ಇದು. ಆಮೇಲೆ ಅದಕ್ಕೇನೆ ಅವನೋಗಿ ಟೀಚರ್ಸ್ಗೆ ಹೇಳ್ಬಾರ್ದು, ಅಶೋಕ್ ಸರಿಗೆ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ರಿಮೋಟ್ ಕಾರ್ ಕೊಡ್ತೀನಿ ಅಂತ ಏನೇನೋ. ಅದು ಅವನಿಗೆ ಎರಡ್ ಫೇವ್ರೆಟ್ ಕಲರ್, ಪರ್ಪಲ್ ಮತ್ತೆ ರೆಡ್. ನನ್ ಮಗ ನಾನು ಏನ್ ಕೊಡ್ತೀನಿ ಅಂದ್ರು ಭಕ್ತೆಲ್ಲ ಬ್ಲಾಕ್ ಮೇಲ್ ಮಾಡ್ತಾನೆ ಕಣೆ ಮನೆ ಅಂದ್ರೆ 2 ಸರಿ ಕೊಟ್ಟಿದ್ದಾನೆ ಅಂತೆ. ಈಗ ರಜೆಗ್ ಬಾ ಅಂತ ಕರೆದ್ಲು. ಓ ಡೌಟ್ ಕಣಿ ಅಂತ ಹೇಳ್ತಿದ್ದ. ಆಮೇಲೆ ಸದ್ವಿ ನಂಗೆ, ಇವ್ ನಿಂಗೆ, ಮತ್ತೆ ಇವಳು ನಿನ್ನಂಗೆ, ಯಾರು ಮಗಳು ಇವನೊಂದು ಹೇಳ್ತಿಲ್ಲ, ನಮ್ ಸ್ಕೂಲಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವ್ನು ಹೇಳ್ದಂಗೆ ಆಗುತ್ತೆ ಕಣೋ ಅಂತ. ಅವ್ನ ಹಂಗ ಹುಡುಗ ಅಲ್ಲ ಬಿಡು, ಸ್ವಾಮಿ ಯಾರೋ ಪುರೋಹಿತ ಅನ್ಸುತ್ತೆ. ಮಕ್ಳು ಮಾತು ಕೇಳಕ್ಕೆ ಖುಷಿ ಆಗ್ತೈತೆ. ಅರ್ಧ ಗಂಟೆ ಮಾತಾಡಿದ್ರು, ಆ ಕಡೆಯಿಂದ ಅವ್ರ ಅಜ್ಜಿ ಬೈದ್ರಂತೆ, ನಾನು ಬಿಟ್ಟಿದ್ದೆ. ಆಮೇಲೆ ಒಬ್ಬ ಸೋಫಿಯನ್ ಇದ್ದಾನೆ, ಅವನು ಒಂಥರ ಹುಡುಗಿ ತರ ಮಾಡ್ತಾನೆ ಅಂದಿದ್ದಕ್ಕೆ ಅವನು ಹುಡುಗ ಅಲ್ಲ ಬಿಡು, ಅವನು ಹೆಣ್ಗ. ಒಟ್ನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ಊರಲ್ಲಿ ಅವ್ನು ಒಬ್ನೇ ಇರೋದು ಈಗ ಸದ್ಯಕ್ಕೆ ಹುಡುಗ. ಅಂದ್ರೆ ಇನ್ನೊಂದ್ 2 ಹುಡುಗರು ಇರ್ಬೋದಷ್ಟೇ. ಇನ್ನಾಂದ್ರೆ ಮೇಲೆ ತೊಟ್ಟಿ ಕೆಳೆ ತೊಟ್ಟಿ ಅಂತ ಇದೆ ನಮ್ಮೂರಲ್ಲಿ. ನಮ್ ಭುವನ್ ಕೆಳಗ್ ಒಬ್ನೇ, ತೇಜು ಪಾಪ ಭುವನ್ ಆಟಾಡೋದು. ಇನ್ನ ನಮ್ಮ ಮುನಣ್ಣನ್ ಮಕ್ಳಿದ್ದಾರೆ, ಅವ್ರ 3 ಜನ, ಅವ್ರ ಹೆಣ್ಮಕ್ಳು ಆಟಾಡಕ್ ಏನ್ ಬರಲ್ಲ. ಹಂಗಾಗಿ ಇವ್ರೇ 3 ಜನ, ಇವ್ರಿಬ್ರು ಆಟಾಡ್ಕೊಂತಾರೆ. ಸೊ ಹಂಗಾಗಿ ಮುಂದಿನ ವರ್ಷಕ್ಕೆ ಬಾರಿ ಇಲ್ಲೇ ಸ್ಕೂಲಿಗೆ ಸೇರ್ಸ್ಕೊಳ್ವಂತೆ ಅಂತ ಕರಿತೈತ. ಓಕೆ, ಈ ತರ ಇತ್ತು ನಮ್ಮ ಮಕ್ಳದ್ ಮಾತು. ನೋಡಿ, ಜರ್ಮನ್ ಸಿಲ್ವರ್ ರಿಟರ್ನ್ ಗಿಫ್ಟ್ ಕೊಡಕ್ಕೆ ಚೆನ್ನಾಗಿದೆ, ವಿತ್ ಸ್ಪೂನ್ ಕೂಡ ಬರುತ್ತೆ. ಆಕ್ಚುಲಿ ಇದನ್ನ ನಾನು ಎಷ್ಟು 125 110 ರೂಪೀಸ್ಗೆ ಕೊಡ್ತಾ ಇದ್ದೀನಿ. ಬಟ್ ಇಷ್ಟಕ್ಕೆ ಜರ್ಮನ್ ಸಿಲ್ವರ್ ಬರುತ್ತೆ ಅನ್ನೋ ಡೌಟ್. ಬಟ್ ನಮಗೆ ಕೊಡುವಾಗ ಜರ್ಮನ್ ಸಿಲ್ವರ್ ಅಂತಾನೆ ಹೇಳ್ಕೊಡ್ತಾರೆ. ಬಟ್ ನಾನು ಜರ್ಮನ್ ಸಿಲ್ವರ್ ಅಂತ ಏನು ಹೇಳಲ್ಲ, ಯಾಕಂದ್ರೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ಇದು ಕಾಂಬೋ ರೀತಿಲಿ ನಾನು 125 ಅಥವಾ ಸಿಂಗಲ್ ಪೀಸ್ 100 110 ಏನಕ್ಕೋ ಕೊಡ್ತಾ ಇದ್ದೀನಿ. ಚೆನ್ನಾಗಿದೆ ಇದು ಕೊಡ್ಲಿಕ್ಕೆ. ಇದು ಪಾಪು ನಾಮಕರಣ ಮಾಡ್ತೀವಲ್ಲ, ಪಾಪು ನಾಮಕರಣ ಟೈಮಲ್ಲಿ ಬಂದವ್ರಿಗೆ ಈ ತರ ಕೊಡಕ್ ಚೆನ್ನಾಗಿದೆ ಅಲ್ವಾ ಮಗ್ಳು? ಎಲ್ಲ ಜೋಡಿಸ್ತಾ ಇದ್ದೆ ಪ್ಯಾಕ್. ಕೆಲವರು ಕೇಳ್ತೀರಾ, ನಾನು ಒಂದೊಂದು ವಿಡಿಯೋದಲ್ಲಿ ಈ ತರದ ಬ್ಯಾಗ್ ತೋರಿಸಿರ್ತೀನಿ, ಬಟ್ ಇದೇ ತರದ್ ಮತ್ತೆ ಸಿಗಲ್ಲ. ಬಟ್ ಇದೇ ಸೈಜ್ ಇದೇ ಕ್ವಾಲಿಟಿ ಬರ್ತದೆ, ಕಲರ್ ಎಲ್ಲ ಚೇಂಜ್ ಇರುತ್ತೆ ಅವಾಗ. ಸೊ ನೋಡಿ, ಇದೊಂದು ಚೆನ್ನಾಗಿದೆ ಕೊಡೋಕೆ ಬೌಲ್. ಇದು ಯೂಸ್ ಆಗುತ್ತೆ ಕೊಟ್ರು. ಬಾಕ್ಸಸ್ ನೋಡಿ, ಇದು ಚೆನ್ನಾಗಿದೆ. ಇದು ಮಾಡಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡಿ, ಇಂಥ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಒಂದು 129 ರೂಪೀಸ್. ಬಟ್ ಇದನ್ನ ನಾವು ಒಂದು 200-300 ತಗೊಂಡ್ವಿ ಅಂದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ. ಬಟ್ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು 15-20 ತಗೊಂಡ್ರೆ ಬರ್ತಿದೆ. ಚೆನ್ನಾಗಿದೆ ಇದು ಕೂಡ. ಮಕ್ಕಳಿಗೆ ಖುಷಿ ಆಗತ್ತಾರೆ ಈ ತರ ಬ್ಯಾಗ್ಗಳು ಸಿಗುತ್ತೆ. ಸೊ ಇದರಲ್ಲಿ ಸೈಜಸ್ ಇದೆ. ಸ್ಮಾಲ್ ಸೈಜ್ಗೆ ಒಂದೊಂದು ಪ್ಯಾಟರ್ನ್ಗೆ ಒಂದೊಂದು ಬರುತ್ತೆ. ಎಲ್ಲ ಮಿಕ್ಸಲ್ ಬರುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಬರ್ತ್ಡೇಗೆ ಏನಾದ್ರು ತಗೊಬೇಕು, ಒಂದು 30 ಪೀಸು 50 ಪೀಸ್ ಅಂದ್ರೆ ನೋಡಿ ತಗೊಬಹುದು. ಇದ್ರ ಜೊತೆಗೆ ನೀವು ಇರೇಸರ್ ಆಗಿರ್ಬೋದು, ಕಲರ್ ಪೆನ್ಸಿಲ್, ಕ್ರಯಾನ್ಸ್ ಇಂಥದೆಲ್ಲ ಹಾಕಿ ಕೊಡ್ತೀನಿ. ಹಾಗೆ ನೋಡಿ, ಬ್ಲೌಸಸ್, ರೆಡಿ ಬ್ಲೌಸಸ್ ಕೂಡ ಇದೆ. ಈ ತರ ಬರುತ್ತೆ, ವಿ ನೆಕ್ ಡಿಸೈನು. ಮತ್ತೆ ಇದು ಸ್ಲೀವ್ಲೆಸ್ ಅಲ್ಲಿ ಇದೆ, ಬಟ್ ಒಳಗೆ ಸ್ಲೀವ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಕಲರ್ಸ್ ಇದೆ. ನೆಕ್ಸ್ಟ್ ಯಾವಾಗಾದ್ರೂ ತೋರಿಸ್ತೀನಿ. ನಾನು ಅಷ್ಟರೊಳಗೆ ನಾನು ವಿಡಿಯೋ ಮಾಡೋದ್ರೊಳಗೆ ಯಾರಿಗಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಲ್ವಾ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನೇರವಾಗಿ ಎಲ್ಲ ಫೋಟೋಸ್ ಸೆಂಡ್ ಮಾಡ್ತೀನಿ ನಿಮಗೆ. ಈ ತರ ರೆಡಿ ಬ್ಲಾಕ್ ಬ್ಲೌಸ್, ಗೋಲ್ಡ್ ಕಲರ್ ಅಲ್ಲಿ ಬುಟ್ಟ ಬಂದಿದೆ. ಸೈಜಸ್ ಎಲ್ಲ ನಾನು ವಿಡಿಯೋ ಮಾಡ್ತೀನಲ್ಲ ಜಾವಿ ಅಲಂಕಾರ ಎಲ್ಲ, ಅದ್ರಲ್ಲಿ ತಿಳಿಸ್ತೀನಿ. ಒಂದ್ ವೇಳೆ ನಾನು ವಿಡಿಯೋ ಮಾಡಲ್ಲ, ಲೇಟ್ ಆಯ್ತು ಅಂದ್ರೆ ನಿಮಗೆ ಅಷ್ಟೊಳಗೆ ಯಾರಿಗಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವಾಗ ನಾನು ಫೋಟೋಸು ಸೈಜಸ್ ಎಲ್ಲ ಕಳಿಸ್ತೀನಿ. ಮತ್ತೆ ಬ್ಲೌಸ್ ಪೀಸಸ್ಸು ಇದೆ. ನನಗೆ ಇದು ಚೆನ್ನಾಗಿದೆ ನೋಡಿ. ಇದಕ್ಕೆಲ್ಲ ಸ್ಲೀವ್ ಕೊಟ್ಟಿರ್ತಾರೆ. ಫೋರ್ಕ್ ತಗೋಬಿಟ್ಟು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೇನೆ. ನನ್ನ ಮಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಾಂದ್ರೆ ಫೋನು ಇಲ್ಲ ಟಿವಿ. ಹಾಗಾಗಿ ಅದಲ್ದಲ್ಲೇ ನಾಳೆ ಪಾಪ ಕೂಡ ಬರ್ತಾರೆ. ಅಂದ್ರೆ ಲಾಸ್ಟ್ ಟೈಮ್ ಬಂದಿದ್ರಲ್ಲ ಹಾಸ್ಪಿಟಲ್ಗೆ ಮಂಡಿ ನೋವು ಅಂತ ತೋರ್ಸಕ್ಕೆ ಅಂತ ಬಂದಿದ್ರು. ಮತ್ತೆ ಅವ್ರು 15 ಡೇಸ್ ಬಿಟ್ಟು ಬರಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ನಾಳೆ ಬರ್ತಾರೆ. ಪೋರ್ಕ್ ಇವತ್ತು ಮಾಡಿದ್ರೆ ನಾಳೆಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತು ತಗೋಬಿಟ್ಟು ಬರ್ತಾ ಇದ್ದೀನಿ. ಅಂದ್ರೆ ನಾವು ಎಲ್ಲ ಫ್ರೆಶ್ ಆಗಿ ಅವಾಗಲೇ ಮಾಡ್ಕೊಂಡು ಅವಾಗಲೇ ತಿನ್ನಕ್ ಚೆನ್ನಾಗಿರುತ್ತೆ. ಬಟ್ ಪೋರ್ಕ್ ಏನಂದ್ರೆ ಇವತ್ತು ಮಾಡಿದ್ದನ್ನ ನೆಕ್ಸ್ಟ್ ಬಿಸಿ ಮಾಡ್ಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಹಾಗಾಗಿ ಇವಾಗ ರಸಮು ಮತ್ತೆ ಪೋರ್ಕ್ ಮಾಡಿಟ್ರೆ ನಾಳೆ ಪಪ್ಪ ಮಧ್ಯಾಹ್ನ ಬರೋ ಟೈಮಿಗೆ ಊಟಕ್ಕೆ ಕರೆಕ್ಟ್ ಆಗುತ್ತೆ. ಪಪ್ಪನು ಮತ್ತೆ ಅಲ್ಲಿ ಊರಲ್ಲಿ ಒಬ್ಬರೇ ಇದ್ರೆ ಪೋರ್ಕ್ ಮಾಡ್ಕೊಳ್ಳಲ್ಲ. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗಲೇ ಪೋರ್ಕ್ 15 ಡೇಸ್ ಆಗಿತ್ತು ನಾನು ಮಾಡಿದ್ದೆ. ಸೊ ನಾನು 15 ಡೇಸ್ ಆಗಿದೆ. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಕೆಲವರಿಗೆ ಇಷ್ಟ ಆಗಲ್ಲ, ಕೆಲವರು ಪೋರ್ಕ್ ಅಂದ್ರೆ ತುಂಬಾ ಇಷ್ಟ ನನ್ನಂತವ್ರಿಗೆ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಬಾ ಮಗಳು ಹೋಗ್ಬಿಟ್ಟು ಬರೋಣ. ಮಧ್ಯಾಹ್ನ 1:30 ಆಯ್ತು. ಈಗ ಬೆಳಗ್ಗೆ ಮಾಲ್ಟ್ ಮಾಡ್ಕೊಂಡು ಕುಡ್ದಿದ್ದೀವಿ. ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಒಂದು ರೌಂಡ್ ಒಣಗಾಕಿದ್ದೀನಿ, ಇನ್ನೊಂದು ರೌಂಡ್ ಬಟ್ಟೆ ವಾಶ್ಗೆ ಹಾಕಿದ್ದೀನಿ. ಹಾಗೆ ಮಗಳು ಕಾರಲ್ಲಿ ಹೋಗೋಣ, ವೆಹಿಕಲ್ ಹೋಗೋಣ?
ಕಾರಲ್ಲಿ ಯಾಕೆ ಹೋಗೋದು ಅಂದ್ರೆ ಇವಳು ಫೋನ್ ನೋಡ್ತಾ ಕೂತ್ಕೊಂತಾಳೆ. ಇಲ್ಲ ನನ್ನ ಜೊತೆ ನಾನು ಹಿಂದೆ ಮುಂದಿನ ಸುತ್ತಬೇಕು ಮಗಳು ನೀನು. ಬೈಕಲ್ಲಿ ಏನು ಅಂದ್ರೆ ಸ್ವಲ್ಪ ಥಿಂಗ್ಸ್ ಗಳೇನಾದ್ರು ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಆಗ್ಬೋದು, ಮತ್ತೆ ಅಲ್ಲಿ ಇಟ್ಕೊಂಡು ಬರೋಕೆ ಕಷ್ಟ ಆಗುತ್ತೆ. ನೋಡ್ತೀನಿ ಬೈಕ್ ಕಾರು ಇನ್ನ ಯೋಚನೆ ಮಾಡ್ತಾ ಇದ್ದೀನಿ. ಪಪ್ಪ ಇನ್ನ ನಾಳೆ ಬರೋದೇ ಮಧ್ಯಾಹ್ನ ಆಗುತ್ತೆ, ಇನ್ನ ನಾಡಿದ್ದು ಹಾಸ್ಪಿಟಲ್ ಆಗುತ್ತೆ. ಇದೆಲ್ಲ ಬರ್ದಿದ್ದು ಲೀಸ್ಟ್ ಸಾಮಾನ್ ಚೀಟಿ ಬರ್ದಿಟ್ಕೊಂಡಿದ್ದೆ. ಇನ್ನ ಹೊರಡೋದು ನೆಕ್ಸ್ಟ್ ಡೇ ಹೊರಟ್ಬಿಡ್ತಾರೆ. ರೆಸ್ಟ್ ಮಾಡ್ಬೇಕು. ಆಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಮಂಡಿ ನೋವು ನೀರೆಲ್ಲ ತೆಗ್ಸಿದ್ರು, ರೆಸ್ಟ್ ಮಾಡಕ್ ಹೇಳಿದ್ರು. ಇಲ್ಲೇ ಏರಿಯಿಂದ ಇರ್ಲಿಲ್ಲ, ಯಾಕಂದ್ರೆ ಈಗ ಅಲ್ಲಿ ಕೆಲಸ ಮಾಡಿಸ್ತಾ ಇದಾರಲ್ವಾ, ರೀಪ್ಲಾಂಟೇಶನ್ ಮಾಡಿಸ್ತಾ ಇದಾರೆ. ಸೊ ಹಾಗಾಗಿ ಅಲ್ಲಿ ಕೆಲಸ ತುಂಬಾ ಇರುತ್ತೆ. ಹಂಗಾಗಿ ಈಗ ಸ್ವಲ್ಪ ಗಿಡ ಹಾಕೋದು ಎಲ್ಲ ನಡೀತಾ ಇದೆ. ನಾನು ಅಲ್ಲಿದ್ದಾಗ ಅದು ವಿಡಿಯೋ ಮಾಡ್ಕೊಳ್ಳೋಣ. ತುಂಬಾ ಜನ ಕೇಳ್ತಾ ಇದ್ರಿ ನಮ್ ಹೇಗೆ ಕಾಫಿ ನಾವು ಹಾಕ್ಬೇಕು ಅನ್ಕೊಂಡಿದ್ವಿ, ನಮ್ ಸೈಡ್ ಕಾಫಿ ಬರುತ್ತಾ, ಅದು ಯಾವ ತರ ಹಾಕೋದು ಏನು ಎತ್ತ ಅಂತ ತುಂಬಾ ಜನ ಕೇಳ್ತಿದ್ರಿ. ಬಟ್ ನಂಗೆ ಅವಾಗ ಟೈಮ್ ಆಗಿರ್ಲಿಲ್ಲ, ಮತ್ತೆ ನಾವು ಅಲ್ಲಿದ್ದಾಗ ಕೆಲಸ ನಡೀತಿರ್ಲಿಲ್ಲ. ಯಾವ್ಯಾವ ಟೈಮಿಗೆ ಏನೇನ್ ಮಾಡ್ಬೇಕು ಅದೇ ಮಾಡ್ಬೇಕು, ಅಂದ್ರೆ ಮಳೆ ವೆದರ್ ಎಲ್ಲ ನೋಡ್ಕೊಂಡು. ಸೊ ಹಾಗಾಗಿ ಪಪ್ಪ ಇಲ್ಲಿ ನಾನು ಈಚೆ ಬಂದ್ಬಿಟ್ಟಿದೀನಿ. ಈಗ ಅಲ್ಲಿ ಗಿಡ ಕೂರಿಸ್ತಾ ಇದಾರೆ. ತುಂಬಾ ಜನ ಫೋನ್ ಮಾಡು ಕೂಡ ಕೇಳಿದಿರಾ. ಪಪ್ಪನ್ ಜೊತೆನೆ ತುಂಬಾ ಜನ ಮಾತಾಡಿದಿರಾ. ಸರ್ ನಾವು ಫಸ್ಟ್ ಟೈಮ್ ಗಿಡ ಹಾಕ್ತಿದ್ವಿ, ಎಷ್ಟು ಅಡಿಗೆ ಹಾಕೋದು, ಯಾವ ತರ ಮಣ್ಣಿರ್ಬೇಕು, ಅದಕ್ಕೆ ಅದ್ರ ಮಧ್ಯೆ ಏನ್ ಹಾಕ್ಬೇಕು, ನೆರಳಿರ್ಬೇಕಾ ನೆರಳಿರ್ಬಾರ್ದಾ, ಪಾಪ ತುಂಬಾ ಜನ ಕೇಳಿದಿರಾ. ನಮ್ಮ ಪಪ್ಪ ಅಷ್ಟೇ ಜನಕ್ಕೆ ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಬಟ್ ಅವ್ರಿಗೆ ತುಂಬಾ ಕೆಲಸ ಇದ್ದಾಗ ವರ್ಷದಲ್ಲಿ 365 ದಿನ ಕೆಲಸ ಇರುತ್ತೆ, ಮತ್ತೆ ಕೆಲಸನೂ ಕೂಡ ಅಷ್ಟೇ ಇರುತ್ತೆ ತೋಟದಲ್ಲಿ. ಸೊ ಹಾಗಾಗಿ ಪಪ್ಪಂಗ್ ಫ್ರೀ ಆಗಿದ್ದಾಗ ಕೊಡ್ತೀನಿ, ಅವಾಗ ಮಾತಾಡ್ತಾರೆ. ಮತ್ತೆ ಒಂದ್ ಟೈಮಲ್ಲಿ ಸೇಲ್ಗಿತ್ತಲ್ವಾ ನಮ್ ಜಮೀನು, ಅವಾಗ ನಂಬರ್ ಕೊಟ್ಟಿದ್ದಾಗ ತುಂಬಾ ಜನ ಕೇಳಿದ್ರಿ. ಹಾಗಾಗಿ ನೆಕ್ಸ್ಟ್ ಟೈಮ್ ಖಂಡಿತವಾಗಿ ತಿಳಿಸ್ತೀನಿ. ಪಪ್ಪನ ಕೈಯಲ್ಲೇ ಒಂದು ವಿಡಿಯೋ ಮಾಡಿಸ್. ನಮ್ಮ ಪಪ್ಪಗೆ ನೇರವಾಗಿ ಹಿಂಗ್ ಕ್ಯಾಮ್ರಾ ಹಿಡಿದು ಕೇಳಕ್ಕೆ ನನಗೂ ಹಿಂಸೆ, ಪಪ್ಪಂಗೂ ಅಷ್ಟು ನಮ್ಮಂಗೆ ಕಂಫರ್ಟಬಲ್ ಇಲ್ಲ ಡ್ಯಾಡಿ. ಸೊ ಹಾಗಾಗಿ ನಾನು ನೇರವಾಗಿ ಕ್ಯಾಮ್ರಾ ಹಿಡಿಯಕ್ ಹೋಗಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಊರಿಗೆ ಹೋಗಿದ್ದಾಗ ಯಾವ ಮಟ್ಟಕ್ಕೆ ಬಂದಿದೆ. ಫಸ್ಟ್ ನಾವು ಅಲ್ಲಿ ಬೇಲಿ ಎಲ್ಲ ಕ್ಲೀನ್ ಆಗಿ ಹಾಕೊಬೇಕು, ಮಣ್ಣೆಲ್ಲ ಸಮ ಮಾಡ್ಕೊಬೇಕು. ಅಂದ್ರೆ ನಾವು ಗಿಡ ಫಸ್ಟ್ ಕೂರ್ಸಿದ್ದನ್ನ ತೆಗಿಸ್ಬಿಟ್ಟು ಆಮೇಲೆ ಮಾಡ್ತಾ ಇರೋದಲ್ವಾ, ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಹಿಡಿಯುತ್ತೆ. ಈಗ ಹೊಸ ಲ್ಯಾಂಡ್ ತಗೊಂಡಿರೋರು ಅಥವಾ ಏನು ಬೆಳೆದಲ್ಲೇ ಬರೀ ಶುಂಠಿ, ಆಲೂಗಡ್ಡೆ, ಜೋಳ ಬೆಳೀತಾ ಇದ್ದವರು ಈಗ ಹೊಸದಾಗಿ ಮಾಡ್ಬೇಕು ಅಂದ್ರೆ ಅದು ಸ್ವಲ್ಪ ರಿಸ್ಕೇನೆ. ನೋಡೋಣ ನೆಕ್ಸ್ಟ್ ಟೈಮ್ ತಿಳಿಸ್. ಪಪ್ಪಂಗೆ ಮಟನ್ ಇಷ್ಟ, ಬಟ್ ಶುಗರ್ ಅವರು ಜಾಸ್ತಿ ಮಟನ್ ತಿನ್ನಬಾರ್ದು, ಫ್ಯಾಟು ಅದು ಇದು ಅಂತಾರೆ. ಸೊ ಹಾಗಾಗಿ ಕಡಿಮೆ. ಬಟ್ ಈ ಸರಿ ತಗೋಬಿಟ್ಟು ಬರ್ತೀನಿ. ಇಲ್ಲಿ ನಮ್ಮನೆಗೆ ಬಂದ್ರೆ ಪಪ್ಪ 2 ಟೈಮ್ ಊಟ ಮಾಡೋದು, ಬೆಳಗ್ಗೆ ಒಂದು ತಿಂಡಿ, ರಾತ್ರಿ ಒಂದು ಊಟ ಅಷ್ಟೇ. ಯಾಕಂದ್ರೆ ಇಲ್ಲಿ ಬಂದ್ರೆ ಏನು ಓಡಾಟ ಇರಲ್ಲ, ಕೆಲಸ ಇರಲ್ಲ, ಹಾಗಾಗಿ ಡೈಜೆಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ಪಪ್ಪ 2 ಟೈಮಿಗೆ ಬಂದಿದ್ದಾರೆ ನಾವು ಇಲ್ಲಿಗೆ ಬಂದಾಗ. ಹಾಗಾಗಿ ಆ ಟೈಮ್ ಎಲ್ಲ ನೋಡ್ಕೊಂಡು ಅಡಿಗೆ ಮಾಡ್ಬೇಕು. ಇನ್ನ ನಮ್ಮಮ್ಮ ಲಾಸ್ಟ್ ಟೈಮ್ ಬಂದಾಗ್ಲೇ ನನಗೆ ಹುಷಾರಿಲ್ದಂಗೆ ಆಗ್ತಾ ಇದೆ ಅಂತ ಇಷ್ಟೇ ಕೆಲಸ ಅಲ್ವಾ, ಏನು ಕೆಲಸನೂ ಇರ್ತಾ ಇರ್ಲಿಲ್ಲ. ಎಲ್ಲ ಪಪ್ಪ ಅಮ್ಮ ಅವ್ರು ಎದ್ದೇಳಿದ್ರೆ ನಾನೇ ಗುಡಿಸಿ ಒರೆಸಿ ಎಲ್ಲ ಮಾಡಿ ರೆಡಿ ಮಾಡ್ತಾ ಇದ್ದೆ. ಅಮ್ಮಂಗೆ ಅದು ಹಿಂಸೆ ಆಗಿತ್ತು. ಸೊ ಮೊನ್ನೆ ನಾವು ಯಾವಾಗಲೂ ಸೈಕಲ್ ತಗೊಬಿಟ್ಬರೋ, ಪಪ್ಪಂಗೆ ಚೇರ್ ತಗೊಬಿಟ್ಬರಕ್ಕೆ ಡೆಕತ್ಲಾನಿಗೆ ಹೋಗಿದ್ದು. ನಾವು ಬರೋದ್ರೊಳಗೆ ಅಮ್ಮ ಒಂದ್ಸರಿ ಕಸ ಗುಡಿಸಿ, ಒನೆ ಒರೆಸಿ, ಬಸ್ಲೆಲ್ಲ ಉಜ್ಜಿಟ್ಟು ಹೋಗಿದ್ರು. ಹಾಗಾಗಿ ಸುಮ್ಮನೆ ಕೆಲವರಿಗೆ ಹಳ್ಳಿ ಕೆಲಸ ಮಾಡಿ ಇಲ್ಲಿ ಬಂದು ಪೇಟೆಯಲ್ಲಿ ಕೂತ್ಕೊಳ್ಳೋದು ಅಂದ್ರೆ ಆಗಲ್ಲ. ಪಪ್ಪ ನೋಡಿ ನಾಳೆ ಬರೋದೇ ಸಂಜೆ ಮಧ್ಯಾಹ್ನ ಆಗುತ್ತೆ, ಬಂದು ಇಲ್ಲಿ ರೆಸ್ಟ್ ಮಾಡ್ತಾರೆ. ಪಪ್ಪ ಟ್ರಾವೆಲ್ ಮಾಡ್ಕೊ ಬರಿರ್ತಾರೆ. ಅಲ್ಲಿಂದ ಇಲ್ಲಿಗೆ ಒಂದು 6 hours ಆಗುತ್ತೆ. ಹಾಸನ್ನಿಂದ ಬೆಂಗಳೂರು ಬಂದು ಬೆಂಗಳೂರಿಂದ ನಮ್ಮನೆಗೆ ರೀಚ್ ಆಗಕ್ಕೆ ಕಡಿಮೆ ಅಂದ್ರೆ 5 ರಿಂದ 6 ಗಂಟೆ ಬೇಕು. ಪಾಪ ಸ್ಟ್ರೈನ್ ಆಗಿರುತ್ತೆ, ಬಂದು ಊಟ ಮಾಡ್ಬಿಡ್ತಾರೆ, ರೆಸ್ಟ್ ಮಾಡ್ಬಿಡ್ತಾರೆ. ಇಷ್ಟು ಮಾತಾಡೋದ್ರೊಳಗೆ ನಾನು ಹೋಗಿ ತಗೋಬಿಟ್ಟು ಬಂದಿದ್ದೆ, ಕೆಲಸನೇ ಆಗ್ತಾ ಇದೆ. ಹಾಗೆ ಇನ್ನ ಇವಾಗ ಪೋರ್ಕ್ ತಗೋಬಿಟ್ಟು ಬರೋಣ ಅಂತ ಹೇಳಿ ಬಂದಿದ್ದೀನಿ. ನಮಗೆ ಏನ್ ಬೇಕು ಅದೆಲ್ಲ ನೋಡ್ಕೊಂಡು, ಮಾಂಸ ಮತ್ತೆ ಫ್ಯಾಟ್ ಬೇಕು, ಬಾರ್ ಬೇಕು, ಮೀಟ್ ಬೇಕು ನೋಡ್ಕೊಂಡು ಹಾಕಿಸ್ಕೊಂಡು ಬರ್ತಾ ಇದ್ದೀನಿ. ಹಾಗೆ ಅಲ್ಲೇ ಸ್ವಲ್ಪ ಇನ್ನೇನು ತರಕಾರಿ ತಗೊಳ್ಳಲ್ಲ, ನಾನ್ ವೆಜ್ ಇದ್ದೀನಿ. ಇನ್ನು ತರಕಾರಿ ತಗೊಬಂದ್ರೆ ವೇಸ್ಟ್ ಅಲ್ಲ, ತುಂಬಾ ಏನು ತಗೊಳ್ಳಲ್ಲ. ಬೇಕಾದಂತ ಒಂದು 4-5 ಐಟಮ್ಸ್ ತಗೊಂಡೋಗ, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ, ಫ್ರೂಟ್ಸ್ ಅಷ್ಟೇ. ಅದನ್ನು ಕೂಡ ತಗೊಂಡು ಬಂದೆ. ನೋಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಹೋಟೆಲಿಗೆ ಬಂದಿದ್ದೀವಿ. ನನ್ನ ಮನೇಲಿ ಹೇಳಿ ಕರ್ಕೊಂಡೆ, ಮಗಳೇ ಇವತ್ತು ಹೋಟೆಲ್ಗೆ ಹೋಗೋಣ, ಮಧ್ಯಾಹ್ನ ಹೆಂಗಿದ್ರು ಲೇಟ್ ಆಗಿದೆ, ಅಲ್ಲೇ ಯಾವ್ದಾದ್ರು ವೆಜ್ ಊಟ ಮಾಡ್ಕೊಂಡು ಬರೋಣ ಅಂತ. ಅಮ್ಮ ಬೇಡ ಕಣಮ್ಮ, ಮನೇಲೇ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ, ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ದು. ಹ್ಞೂ ಅಂತ ಹೇಳಿ ಕರ್ಕೊಬಿಟ್ಟು ಬಂದೆ. ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಇನ್ನೇನು ಟರ್ನ್ ಆಗಬೇಕು, ಬರ್ರೆ ಹಾಕಿದ್ವಿ. ಹಿಂಗೋ ವೆಜ್ ಊಟ ಮಾಡ್ಕೊಂಡು ಬರುವೆ, ನಾನ್ ವೆಜ್ಜಿಗೆ ಕರ್ಕೊಬಿಟ್ಟು ಬಂದಿದ್ದಾಳೆ ನನ್ನ ಮಗಳು. ಇದು ನಮ್ಮ ಮನೆ ಹತ್ರನೇ ಇರೋದು, ಚೆನ್ನಾಗಿರುತ್ತೆ. ಇಲ್ಲಿ ನೀನು ಕೂತ್ಕೊಳ್ತೀನಿ, ನನ್ನ ಪಕ್ಕ ಕೂತ್ಕೊಳ್ತೀಯ, ಇಬ್ರು ಮಾತಾಡ್ಕೊಂಡು ತಿನ್ನೋಣ. ಇಲ್ಲಿ ಈಗ ಬಿರಿಯಾನಿ 7 ಉಂಟು, ಗುಂಟೂರು ಚಿಕನ್ 7 ಉಂಟು. ನನ್ನ ಮಗಳಿಗೆ ಏನು ಖುಷಿ ಗೊತ್ತಾ, ಇವಾಗ ಅವಳು ಒಂದು ಬಿಸ್ಕೆಟ್ ಪ್ಯಾಕ್ ತಗೊಂಡು ಬೇಡ ಅಂದ್ರೆ ತಗೊಂಡು, ಯಾವುದು ಕ್ರೀಮ್ ಬಿಸ್ಕೆಟ್. ಮತ್ತೆ ಬರುವಾಗ ಪಾಪ ಅಲ್ಲಿ ಅದು 3 ಮಕ್ಕಳು ಹೋಗ್ತಾ ಇದ್ದು, ಅಮ್ಮ ಕೊಡ್ಲಾ ಅಂದ್ರು, ಕೊಡು ಒಂದು ಏನು 10 ರೂಪೀಸ್ದ ಅಷ್ಟೇನೆ. 10 ಅಲ್ಲ ಚಿಕ್ಕದು, ನನ್ನ ಪ್ರಕಾರ 5-10 ರೂಪೀಸ್ದು ಅನ್ಸುತ್ತೆ. ಅವ್ರು ಕೊಟ್ಬಿಟ್ಟು ಬಂದ್ಲು. ನನ್ನ ಮಗಳಿಗೆ ಅದು ಏನು ಖುಷಿ ಗೊತ್ತಾ, ನಮಗೆ ಅದು ಐಡಿಯಾನೇ ಇರಲಿಲ್ಲ ಕೊಡಬೇಕು ಅನ್ನೋದು. ಆ ಮಕ್ಕಳು ಒಂದು ನನ್ನ ಮಗನ ಏಜ್ ಒಂದಿತ್ತಲ್ಲ, ಅವಾಗಲ ಇನ್ನೊಂದು ಚೂರು ದೊಡ್ಡದು, ಎಷ್ಟು ಚೆನ್ನಾಗಿ ಹೋಗ್ತೈತೆ, ಅಕ್ಕನ ಜೊತೆ ಹೊಟ್ಟೆ ಉರಿತೈತೆ. ಅಂದ್ರೆ ಚೆನ್ನಾಗೇ ಇದ್ದಾರೆ ಅವರು, ರೋಡ್ ಸೈಡಲ್ಲಿ ಇದು ಮಾಡ್ತಾರಲ್ಲ ಅವರು. ನನ್ನ ಮಗಳು ಕೊಟ್ಟಿದ್ದಕ್ಕೆ ಅವಳಿಗೆ ಏನೋ ಹೆಮ್ಮೆ, ಏನೋ ಮಾಡಿದೀನಿ ಅನ್ನೋ ಥರ ಕೊಟ್ಟು ಎಷ್ಟು ಚೆನ್ನಾಗಿ ಬಾಯ್ ಮಾಡ್ತಾರೆ. ಪಾಪ ಚಿಕ್ಕ ಹುಡುಗ, ನನ್ನ ಮಗನಿಗಿಂತ 1 ವರ್ಷ ದೊಡ್ಡದು, 3 ವರ್ಷ ಇರ್ಬೋದು. ಹಿಂಗೆ ನನ್ನ ಮಗಳು ಹಿಂಗೆ ಹೋಗಿ ಕರ್ದಿದ ತಕ್ಷಣ ಅದು ಹೆದರ್ಕೊಂಡ್ಬಿಡ್ತು ಪಾಪ. ಹಂಗಂತ ಆಮೇಲೆ ಕೊಟ್ಟರು ಇಸ್ಕೊಂತಿರ್ಲಿಲ್ಲ ಪಾಪ. ಅವ್ರು ಅಕ್ಕಂದ್ರೆ ಚಿಕ್ಕದ, ಹೂವೇ ಚಿಕ್ಕ, ಒಂದು 5 ವರ್ಷ 6 ವರ್ಷದವ ತಗೊಂಡು ಬಾಯ್ ಮಾಡಿದ್ರು. ನನ್ನ ಮಗಳು ಬಾಯ್ ಮಾಡ್ಬಂತು. ಏನು ಖುಷಿ ಗೊತ್ತಾ ನನ್ನ ಮಗಳಿಗೆ, ಏನೋ ಮಾಡಿ ಬಂದಿದ್ದೀನಿ ಅಂತ. ಮಾಡಬೇಕು ಮಗಳು. ಬಟ್ ಏನು ಗೊತ್ತಾ, ನನಗೆ ಈಗ ನಮ್ಮ ಬರ್ತ್ಡೇ ದಿನ ನಾವು ಒಂದಿನ ಹೋಗಿ ಒಂದು ಅನಾಥಾಶ್ರಮಕ್ಕೆ ಊಟ ಕೊಟ್ಬಿಟ್ಟು ಬರೋದು, ಅದು ಏನು ಒಂದಿನದಲ್ಲಿ 1 ಟೈಮಲ್ಲಿ ಪಾಪ ಅವ್ರ ಹೊಟ್ಟೆ ತುಂಬಿಸ್ಬೋದು. ನಾವು ಎನಿ ಟೈಮ್ ಮಾಡೋಕ್ಕಾಗಲ್ಲ, ಅವ್ರ ಕಷ್ಟ ಅದು ನಾವೇನು ಹಿಂಗಿಸ್ತಂಗಲ್ಲ. ಬಟ್ ಏನು ಗೊತ್ತಾ, ನಾವು ವರ್ಷಕ್ಕೆ 4 ಸಲ ಹಂಗೆ ಹೋಗ್ಬಿಟ್ಟು ಹಂಗೊಂದು ಊಟ ಕೊಟ್ಬರೋದು, ಅಥವಾ ರೋಡ್
ಕೊಡಲು ಹೋಗೋರಿಗೆ ಅಥವಾ ಏನೋ ಕಷ್ಟದಲ್ಲಿರೋರ್ಗೆ ಒಂಚೂರು ಕೊಟ್ಟು ಒಂದು ಒಪ್ಪತ್ತಿಂದ ನೀಗ್ಸೋ ಬದಲು ಒಂದೇನಾದ್ರೂ ಒಂದು ನನ್ನ ತಲೆಯಲ್ಲಿರೋದು ಒಬ್ರನ್ನ ದತ್ತು ತಗೋಬೇಕು, ಒಂದು ಮಗುನಾಗಿರ್ಬೋದು, ಒಂದು ಅಥವಾ ಎಜುಕೇಶನ್ ಏನಾದ್ರು ಒಬ್ರನ್ನ ತಗೊಂಡು ಅವರಿಗೆ ಅಟ್ಲೀಸ್ಟ್ ಕೊನೆಯವರೆಗೂ ಅವ್ರಿಗೆ ಒಂದು ಕಂಪ್ಲೀಟ್ ಆಗಿ ಏನಾದ್ರು ಸಿಗೋ ತರ ಆ ತರ ಮಾಡಿದ್ರೆ ಒಬ್ರು ಜೀವನ ಸರಿ ಹೋಗ್ಬೋದು ಚಿಕ್ಕ ಮಟ್ಟಕ್ಕೆ. ಬಟ್ ಈಗ ನಾವು ಹೋಗಿ 100 ಜನ ಕೊಡ್ತೀವಿ ಮಾಡ್ತೀವಿ ಅಂತ ಅದರಲ್ಲಿ ನನಗೆ ಅನಿಸ್ತಂಗೆ ಏನಿಲ್ಲ ಅಂತ ನನ್ನ ಅಭಿಪ್ರಾಯ. ಗುಂಟೂರು ಚಿಕನ್ ಮಗಳು ಖಾರ ಇರುತ್ತೆ, ಏನು ಕಲರ್ ಇದೆ. ಹಾಂ ಸರ್ ಟೇಸ್ಟ್ ನೋಡಿ, ಖಾರ ಇದೆಯಾ? ಖಾರ ಇದೆ. ಹಾಂ ಸರ್ ಥ್ಯಾಂಕ್ ಯು. ಗುಂಟೂರು ಚಿಕನ್ ಟೇಸ್ಟ್ ನೋಡೋಣ. ಖಾರ ಏನಿಲ್ಲ, ಚೆನ್ನಾಗಿದೆ. ಏನು ಗೊತ್ತಾ, ನಾನು ಯಾವಾಗಲೂ ನಾವು ಬಿರಿಯಾನಿ ರೈಸ್ ತೊಗೊಳ್ತೀನಿ. ಇನ್ನು ಬಿರಿಯಾನಿ ತೊಗೊಂಡ್ರೆ ಒಂದು 3 ಪೀಸ್ ಸಿಗುತ್ತೆ ಅಷ್ಟೇ. ಅದ್ರ ಬದಲು ನಾವು ಬಿರಿಯಾನಿ ರೈಸ್ ತೊಗೊಂಡು ಒಂದು ಗ್ರೇವಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಸಿಪ್ಪೆ ಇದೆ. ಊಟ ಎಲ್ಲ ಮುಗಿಸ್ಕೊಂಡು ಹೊರಟು ಅಲ್ಲ ಮಗಳು. ಈಗ ಹೋಗಿ ನಾನು ಅಡುಗೆ ಮಾಡಬೇಕು, ಫೋರ್ಕ್ ಮಾಡಬೇಕು. ನನ್ನ ಮಗಳು ಮ್ಯಾಗಿಗೆ ರೆಡಿ ಮಾಡ್ಕೋಬೇಕಂತೆ ರಾತ್ರಿ ಊಟಕ್ಕೆ. ನೋಡಿ ಹೆಂಗಿದೆ. ಆ್ಯಕ್ಚುಲಿ ಬಿರಿಯಾನಿ ರೈಸ್ ತುಂಬ ಚೆನ್ನಾಗಿತ್ತಲ್ಲ, ಬಿರಿಯಾನಿ ಚೆನ್ನಾಗಿತ್ತು. ಗುಂಟೂರು ಓಕೆ ಅನ್ನಂಗಿತ್ತು. ಏನು ಗೊತ್ತಾ ಅಂದರೆ ಬಿರಿಯಾನಿ ಕೆಲವರು ನಾನು ಪೀಸ್ ತಿನ್ನಲ್ಲ ಬಿರಿಯಾನಿಲಿ. ಸೊ ಆ ಬಿರಿಯಾನಿ ರೈಸಿಗೋಸ್ಕರ ಬಿರಿಯಾನಿ ರೈಸ್ ತೊಗೊಳ್ತೀನಿ. ಈಗ ಅದೇ ಪ್ರೈಸಿಗೆ ಇನ್ನೊಂದು ಟೇಸ್ಟ್ ನೋಡ್ಬೋದಾ ವೆರೈಟಿನ. ಸೊ ಹಾಗಾಗಿ ಸ್ವಲ್ಪ ಏರುಪೇರು ಆಗುತ್ತೆ, ಬಟ್ ಇನ್ನೊಂದು ಟೇಸ್ಟ್ ನೋಡ್ಬೋದಲ್ಲ ಹೊಸದಾಗಿ ಅಂತ. ಮುಂದಕ್ಕೆ ಹೋಗುತ್ತೆ. ನೋಡಿ ನನ್ನ ಮಗಳೇ ಮಾಡಿರೋಂಥ ಮ್ಯಾಗಿ. ನೋಡಿ ನನ್ನ ಮಗಳೇ ಇವತ್ತು ನಮಗೆ ರಾತ್ರಿ ಊಟಕ್ಕೆ ರೆಡಿ ಮಾಡ್ತೀನಿ. ನನ್ನ ಮಗಳು ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂತ ಬಂದೆ, ಹೊರಗಡೆನೆ ಮಾಡ್ಕೊಬಿಟ್ಟು ಬಂದ್ವಲ್ಲ, ಹಸಿತಾ ಇರಲಿಲ್ಲ ಅವಾಗ. ಹಂಗಾಗಿ ಈಗ ರಾತ್ರಿ 9-9:30 ಆಗಿದೆ. ಈಗ ನನ್ನ ಮಗಳು ಮ್ಯಾಗಿ ಮಾಡ್ಕೊಡೋಂಗಾಗಿದ್ದಾಳೆ. ನನ್ನ ಮಗಳು ಅಷ್ಟು ದೊಡ್ಡದಾಗಿದೆ. ಅವಳೇ ಬಂದು ಯಾವ ಪಾತ್ರೆ ಅಂತ ಹೇಳ್ಕೊಟ್ಟಿದ್ದೀನಿ ಆ ಪಾತ್ರೆಗೆ ಹಾಲು ಬಗ್ಸಿ ಹಾಲು ಬಿಸಿ ಮಾಡ್ಕೊಂಡು ಕುಡ್ಕೊಂಡುತ್ತೆ. ಆದ್ರೆ ಈಗ ಕಿಚನ್ ನೋಡ್ ಬರ್ಬೇಕು ಈಗ ಹೆಂಗಾಗಿದೆ ಗೊತ್ತಾ. ಮತ್ತೆ ಅದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಬರೋದು. ಆದ್ರೆ ಮ್ಯಾಗಿ ನೀವು ಮ್ಯಾಗಿ ತರ ಮಾಡಿಲ್ಲ, ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಪಾಸ್ತಾ ತರ ಮಾಡಿದಾಳೆ. ಕ್ರಿಯೇಟ್ ಮಾಡಿರೋದು ಇದನ್ನ. ಏನೋ ಕ್ರಿಯೇಟ್ ಮಾಡಿರೋದು. ಲಾಸ್ಟ್ ಟೈಮ್ ಹೀಗೆ ಮಾಡ್ಕೊಟ್ಟಿಲ್ಲ, ಹಾಗಾಗಿ ಬೆಳಗ್ಗೆ ಕೇಳ್ತಿಲ್ಲ ಅಮ್ಮ ನಿಮಗೆ ನಾನ್ ಮಾಡೋದು ಇಷ್ಟ ಅಲ್ವಾ ಮ್ಯಾಗಿ ಮಾಡ್ಕೊಡ್ಲಾ ಅಂತ ಹೇಳಿ. ಬಟ್ ನಾನ್ ಯಾಕೆ ಇಷ್ಟಪಡ್ತೀನಿ ನನ್ನ ಮಗಳು ಮಾಡ್ಕೊಟ್ಟಿದ್ದು ಅಂದ್ರೆ ಕಲೀಲಿ ಅಂತ ಹೇಳಿದ್ದೆ, ಅಪ್ಪಿ ತಪ್ಪಿ ಮಿಸ್ ಆಗಿ ಹೇಳ್ಬಿಟ್ಟಿದ್ದೆ. ಅವಾಗಿಂದ ನಾನ್ ಮಾಡೋದು ನಿಮಗೆ ಇಷ್ಟ ಅಲ್ವಾ ಅಮ್ಮ ಮಾಡ್ಕೊಡ್ಲಾ ಅನ್ನತ್ತೆ. ಒಂದು ಇಷ್ಟ ಚೆನ್ನಾಗಿದೆ. ಇನ್ನ ನೆಕ್ಸ್ಟ್ ನಾನು ಕೆಲಸ ಮಾಡ್ದೆ, ಅಡ್ಗೆ ಮಾಡಕ್ ಆಗ್ದಲ್ಲ ಇದ್ದಾಗ ನನ್ನ ಮಗಳಿಗೆ ಫಿಕ್ಸ್ ಇದೊಂದು ಕೆಲಸ. ಇನ್ನ ಆದ್ರೆ ಬೆಳಗ್ಗೆ ಎದ್ಬಿಟ್ಟು ಯೋಗ ಮಾಡಕ್ಕಾಗಲ್ಲ. ಯಾಕೆ ನಾನ್ ಮಾಡ್ಕೊಡಲ್ವ ನಿನಗೆ? ಸಂಡೇ ಅರ್ಲಿ ಮಾರ್ನಿಂಗ್ ನನಗೆ ಪಾಸ್ತಾ ಅಥವಾ ಮ್ಯಾಗಿ ನೀನೇ ಮಾಡ್ಕೊಡ್ಬೇಕು ತಿಂಡಿ ನನಗೆ. ಓಕೆ, ಇವತ್ತಿಂದು ಈ ತರ ಇತ್ತು. ಇನ್ನ ನಾಳೆ ನಮ್ಮ ಡ್ಯಾಡಿ ಬರ್ತಾರೆ. ಆಮೇಲೆ ನಾಳೆ ಏನೇನಾಗುತ್ತೆ ಬರ್ತಾರೆ. ಇವಳಿಗೆ ಹೇಳೋದ್ ಬೇಡ, ಸರ್ಪ್ರೈಸ್ ಅನ್ಕೊಂಡೆ. ಅದ್ಮೇಲೆ ಹೆಂಗ್ ಬಾಯ್ಬಿಟ್ಟು ನನಗೆ ಗೊತ್ತಿಲ್ಲ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು. ನೆಕ್ಸ್ಟ್ ನನ್ನ ಮಗಳು ಯಾವ ತರ ರೆಸಿಪಿ ಮಾಡ್ತಾಳೆ, ಮ್ಯಾಗಿ ಯಾವ ತರ ಮಾಡ್ತಾಳೆ, ಚೆನ್ನಾಗಿದೆ ನೋಡಿ. ಒಳ್ಳೆ ಪಾಸ್ತಾ ತಿಂದಂಗ ಆಗ್ತದೆ, ಅದೇ ಟೇಸ್ಟ್ ಬರುತ್ತೆ. ಇವತ್ತು ಮಾಡ್ತಾ ಇದ್ಲು ಪಾಪ. ನಾನೇನು ಕೆಲಸದಲ್ಲಿ ಬಿಸಿ ಆದೆ, ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಎಲ್ಲ ಅವಳೆ ಸ್ಟವ್ ಎಲ್ಲ ಆನ್ ಮಾಡಿ ಎಲ್ಲ ಮಾಡ್ಕೊಳೋದು ಎಲ್ಲ ಇವಳೆ. ಫಸ್ಟ್ ಬೇಯಿಸ್ಬಿಟ್ಟು ಅದನ್ನ ತೆಕ್ಕೊಂಡು ಆಮೇಲೆ ಕ್ರೀಮ್ ಎಲ್ಲ ಆಡ್ ಮಾಡ್ತೀಯಲ್ಲ ಮಗಳು. ಮೊಟ್ಟೆ ಯಾವಾಗ ಹಾಕ್ತೀಯ? ಲಾಸ್ಟಿಗೆ ಹಂಗೆ ಬಾಯ್ಲ್ ಮಾಡಿದಲ್ಲೇ ಒಂದ್ಸಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಆ ನೀರ್ ಇರುತ್ತಲ್ಲ ಅದು, ಅದೇ ಹಂಗೆ ಅದು ಹಂಗೆ ಇರುವಾಗ ಹಾಕ್ತೀನಿ. ಆಮೇಲೆ ಸ್ಟವ್ ಮೇಲೆ ಇಟ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಆಮೇಲೆ ಇನ್ನೊಂದನ್ನ ಬಾಯ್ಲ್ ಮಾಡ್ತೀನಿ. ಆಮೇಲೆ ಹಾಫ್ ಬಾಯ್ಲ್ ಮಾಡ್ಬಿಟ್ಟು ಅದನ್ನ ಕಟ್ ಮಾಡ್ಬಿಟ್ಟು ಇದ್ರೊಳಗೆ ಹಾಕ್ತೀನಿ. ಏನೇನೋ ಒಟ್ನಲ್ಲಿ ಮಾಡುತ್ತೆ. ಸಕ್ಕತ್ತಾಗಿ ಬಂದಿದೆ. ನೆಕ್ಸ್ಟ್ ನನ್ನ ಮಗಳು ಯಾವ ತರ ಮ್ಯಾಗಿ ಮಾಡ್ತಾಳೆ ಅಂತ MK ವರ್ಲ್ಡ್ ಅಲ್ಲಿ ನೋಡ್ತಿರೋ ಅಥವಾ ಪೂಜಾ ಕೇರಾಜ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಿರೋ. ಹಾಗೆ ನಾನೇನೋ ಹೇಳ್ಬೇಕು. ನಾನು ಒಂದು ಚಿಕ್ಕದು ಈ ಫೋನ್ ಅಲ್ಲಿ ಚಿಕ್ಕದೊಂದು ವಿಡಿಯೋ ಮಾಡೋಣ ಅಂತ ಹಾಕಿದ್ದೆ. ಯಾರೋ ಒಬ್ರು ನಮ್ಮ ಇಂಡಿಯಾದ ಬಗ್ಗೆ ಹಿಂಗೆ ಕೆಟ್ಟ ಕಂಟ್ರಿ ಅಂತ ಹಾಕಿದ್ದಾರೆ. ನಾನ್ ಮತ್ ಸುಮ್ನಿರ್ಬೇಕಾ? ನಾನು ಹಾಕಿದ್ದೀನಿ ಬೇರೆ ಕಂಟ್ರಿ ಬಗ್ಗೆ. ಆದ್ರೆ ಆ ವಿಡಿಯೋಗಳಲ್ಲೆಲ್ಲ ಚಪ್ಪಳ ಹೊಡ್ತಾ ಕೂತಿದ್ದಾರೆ. ಇಲ್ಲಿ ನನ್ ವಿಡಿಯೋಗ್ ಬಂದ್ರೆ ಇದು ರೆಸ್ಪೆಕ್ಟ್ ಕಳಿ ಅಂತ ಹಂಗೆ ಹುಗಿಬೇಕನ್ಸ್ತದೆ. ಅಷ್ಟು ಕೆಟ್ಟ ಮಾನ ಮನಿತಿ ಏನು ಇಲ್ಲ ಅವರಿಗೆ. ನಮ್ ಕಂಟ್ರಿ ಬಗ್ಗೆ ಕೆಡ್ತಾಗಿರ್ಬೇಕು. ಅವ್ರ ಕಂಟ್ರಿ ಅಷ್ಟ್ ಕೆಡ್ತಾಗ ಒಂಚೂರು ದುಡ್ಡು ಇಲ್ಲ ಅಂದ್ರೂ ಬೈತಾ ಕೂತಿರ್ತಾರೆ. ರುಚಿಗೆದ್ದು ಮಾತಾಡ್ತಾರೆ. ನನ್ ಮಗಳು ಯಾವ್ದಕ್ಕೆ ಏನು ಗೊತ್ತಿಲ್ಲ. ತೋರಿಸ್ತೀನಿ ಇಲ್ಲಿ. ನನ್ ಮಗಳು ಗೇಮ್ ಆಡುತ್ತಲ್ಲ ಅದ್ರಲ್ಲಿ ರೆಕಾರ್ಡ್ ಮಾಡ್ಬಿಟ್ಟು ಹಾಕ್ತಾ ಇರ್ತಾಳೆ. ಇಲ್ಲಿ ನೋಡಿ, ಇದ್ ಮಾಡಿರೋ ನಾನು ಅಲ್ಲೇ ಇದನ್ನ ನಾನ್ ಮಾಡಿರೋದು. ಇಲ್ಲಿ ಹಾಕಿದ್ದಾರೆ. ಕಮೆಂಟ್ಸ್ ಓದ್ತಿದ್ದೀರಾ? ಇಲ್ಲಿ ರೆಸ್ಪೆಕ್ಟ್ ಆಲ್ ರಿಲಿಜಿಯನ್ಸ್ ಅಂತೆ. ಬೇರೆದಕ್ಕೆ ಚಪ್ಪಾಳೆ ಹೊಡ್ತಾ ಕೂತಿದ್ದಾರೆ. ಐ ಆಮ್ ಹಿಂದೂ ಬಟ್ ಪ್ಲೀಸ್ ರೆಸ್ಪೆಕ್ಟ್ ರಿಲಿಜಿಯನ್ಸ್. ಆಲ್ ರಿಲಿಜಿಯನ್ಸ್, ರೆಸ್ಪೆಕ್ಟ್ ಆಲ್ ರಿಲಿಜಿಯನ್ಸ್. ಆಮೇಲೆ ಏನ್ ಹಾಕಿರೋದಂದ್ರೆ ಅವ್ರೆ ವೈ ದ ಹೆಲ್ ಯು ಡೂ ದಟ್ ಹಂಗಂದ್ರೆ ಯಾಕ ಹಂಗ್ ಮಾಡ್ತೀಯ ಅಂತ ಕೆಟ್ಟದಾಗಿ. ಅವ್ರಿಗೇನ್ ಪ್ರಾಬ್ಲಮ್? ನನ್ನ ಇಷ್ಟ, ನನಗಿಷ್ಟ ಇರೋದ್ ಮಾಡ್ತೀನಿ. ಅವ್ರಿಗೇನ್ ಪ್ರಾಬ್ಲಮ್? ಹಂಗಂತ ಅವ್ರಿಗೇನ್ ಅರ್ಥ ಆಗುತ್ತೆ ನಾನು ಮಾಡಿರೋದು? ಅಟ್ಲೀಸ್ಟ್ ಅರ್ಥ ಆಗಿದೆ. ಆಮೇಲೆ ಇದಂತ ಡಿಸ್ಲೈಕ್ ಬ್ರೋ ಪ್ಲೀಸ್ ರೆಸ್ಪೆಕ್ಟ್. ನಿಮಿಷ ಇದೆ. ಇವರೇ ಕೆಟ್ಟದಾಗ ಬೈತಾ ಕೂತಿರೋದು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು. ಈ ತರ